ಮಾಗಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಬೆದರಿಕೆ. ಲೋಕಾಯುಕ್ತ ಡಿವೈಎಸ್ಪಿ ಹೆಸರಲ್ಲಿ ಬೆದರಿಸಿ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಹಣ ನೀಡದಿದ್ರೆ ಮನೆ ಕಚೇರಿ ಮೇಲೆ ದಾಳಿ ನಡೆಸುವುದಾಗಿ ಧಮಕಿ ಹಾಕಿದ್ದಾರೆ. ಮಾಗಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಲೋಕಾಯುಕ್ತ ಡಿವೈಎಸ್ಪಿ ಹೆಸರಲ್ಲಿ ಬೆದರಿಸಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರುವುದು. ಹಣ ನೀಡದೆ ಹೋದ್ರೆ ಕೊಡದೆ ಹೋದ್ರೆ ಮನೆ ಕಚೇರಿ ಮೇಲೆ ದಾಳಿ ನಡೆಸ್ತೇವೆ. ಐಜೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುರೇಂದ್ರ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿರೋದು. ಲೋಕಾಯುಕ್ತ ಡಿವೈಎಸ್ಪಿ ಶಿವಪ್ರಸಾದ್ ಹೆಸರಲ್ಲಿ ಕರೆ ಮಾಡಿ ಬೆದರಿಕೆಯನ್ನು ಹಾಕಲಾಗಿದೆ. ನಾಳೆ ನಿಮ್ಮ ಕಚೇರಿ ಹಾಗೂ ಮನೆ ಮೇಲೆ ದಾಳಿ ಮಾಡಬೇಕಾಗಿದೆ. ಇದೆಲ್ಲ ಬೇಡ ಅಂದ್ರೆ ಹೊರಗಡೆ ಇದನ್ನ ಇತ್ಯರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ತಕ್ಷಣ 60,000 ಹಣ ಹಾಕಿ ಅಂತ ಬೆದರಿಕೆಯನ್ನು ಹಾಕಿರೋದು. ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸ್ನವರು. ಮಾಗಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗೆ ಬೆದರಿಕೆಯನ್ನ ಹಾಕಿರುವುದು. ಲೋಕಾಯುಕ್ತ ಡಿವೈಎಸ್ಪಿ ಹೆಸರಲ್ಲಿ ಬೆದರಿಸಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಣ ಕೊಡದೆ ಹೋದ್ರೆ ನಿಮ್ಮ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಲಾಗುತ್ತೆ ಅಂತ ಹೇಳಿ ಆಗ ಎಚ್ಚೆತ್ತುಕೊಂಡಂತ ಈ ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುರೇಂದ್ರ ದೂರನ್ನ ಕೊಟ್ಟಿದ್ದಾರೆ. ಈಗ ಈ ಲೋಕಾ ಡಿವೈಎಸ್ಪಿ ಹೆಸರಲ್ಲಿ ಯಾವ ವ್ಯಕ್ತಿ ಕರೆ ಮಾಡಿದ್ನೋ ಆ ವ್ಯಕ್ತಿಯನ್ನ ಹಿಡಿಯೋದಕ್ಕಾಗಿ ಬಲೆ ಬೀಸಿದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಗಮನಿಸ್ತಾ ಇದ್ದೀವಿ ಫೋಟೋ. ಇವರೇ ಸುರೇಂದ್ರ. ಶಿವಪ್ರಸಾದ್ ಅನ್ನೋ ಡಿವೈಎಸ್ಪಿ ಹೆಸರಿನಲ್ಲಿ ಮೊದಲು ಫೋನ್ ಮಾಡ್ತಾರೆ. ಇವರು ಫೋನ್ ಕಟ್ ಮಾಡಿದ್ರು ಕೂಡ ಪದೇ ಪದೇ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮ ಅಂಗನವಾಡಿಲಿ ಹಂಗಿದೆ, ನೀವು ಆಸ್ತಿ ಇಷ್ಟು ಮಾಡಿದ್ದೀರಾ, ಇದು ಮಾಡ್ತೀರಾ, ಆ ಥರ ಎಲ್ಲ ಹೇಳಿ ಅವ್ರಿಗೆ ಒಂಥರ ಎದುರಿಸ್ತಾರೆ. ಸೊ ಕಳೆದ ವಾರ ನಮ್ಮ CDPO ಅಧಿಕಾರಿಗಳಿಗೆ ನಾನು DYSP ಲೋಕಾಯುಕ್ತ ಅಂತ ಹೇಳಿ ನಕಲಿ ಅಧಿಕಾರಿಗಳು ಅವ್ರಿಗೆ ಕರೆ ಮಾಡಿ ನಿಮ್ಮ ಮೇಲೆ ಆರೋಪ ಇದೆ, ನಿಮ್ಮ ಮನೆ ರೈಡ್ ಮಾಡಿಸ್ತೀವಿ ಮತ್ತು ನಿಮ್ಮ ಕಚೇರಿನ ರೈಡ್ ಮಾಡಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಕರೆ ಮಾಡಿರಲ್ಲ, ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ. ಹೌದು 60,000 ಕೊಡಿ, ನಿಮ್ದೆಲ್ಲವನ್ನು ನಾವು B ರಿಪೋರ್ಟ್ ಹಾಕ್ಸ್ತೀವಿ, C ರಿಪೋರ್ಟ್ ಹಾಕ್ಸ್ತೀವಿ, ನೀವು ಅದನ್ನು ಹೊರಗಡೆನೇ ಕೂಡ ಸೆಟ್ಲ್ ಮಾಡಿಸ್ತೀವಿ ಅಂತ ಎಲ್ಲ ಕೂಡ ಹೇಳಿದ್ದಾರೆ. ಎಲ್ಲರೂ ಕೂಡ ದಾಖಲೆಗಳಿದೆ ನಮ್ಮ ಹತ್ರ, ನಿಮಗೆ ಅದನ್ನು ಕೊಡ್ತೀವಿ. ಆ ವ್ಯಕ್ತಿ ಇದೇ ರೀತಿ ನಮ್ಮ ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಹಿಂದೆ ಮಾಡಿದ್ದಾರೆ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಯಾರೇ ಈ ರೀತಿ ನಕಲಿಯಾಗಿ ಫೋನ್ ಮಾಡಿದ್ರೆ ಯಾರು ಕೂಡ ಹೆದರ್ಕೊಳ್ಳೋದು ಬೇಡ. ನಾವು ನೌಕರ ಸಂಘ ಜೊತೆಲಿ ಇರ್ತೀವಿ. ಜೊತೆಗೆ ಧೈರ್ಯವಾಗಿರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋಣ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ದೂರುಗಳು ಬಂದರೆ ನೇರವಾಗಿ ನಾವು ಪೊಲೀಸ್ ಸ್ಟೇಷನ್ ಮುಖಾಂತರ ನಾವು ದೂರು ದಾಖಲು ಮಾಡಿ ನಾವು ಪ್ರಕರಣವನ್ನು ದಾಖಲು ಮಾಡೋಣ. ಅಧಿಕಾರಿಗಳ ಅಂತ ಹೆಸರು ಹೇಳ್ಕೊಂಡು ಮಾಡ್ತಾರಲ್ಲ, ಅವರ ವಿರುದ್ಧ ಪೊಲೀಸರು ದಯಮಾಡಿ ಕ್ರಮ ವಹಿಸಿ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ